ಕರವೇ ಜನಮನ ರಾಜ್ಯ ಸಂಘಟನೆಯು ಶಿವಮೊಗ್ಗದ ಪತ್ರಿಕಾಭವನದಲ್ಲಿ ಇಂದು ಲಾಂಛನ ಬಿಡುಗಡೆ ಮಾಡಿದೆ. ಕನ್ನಡ ರಕ್ಷಣಾ ವೇದಿಕೆ ಜನಮನ ರಾಜ್ಯ ಸಂಘಟನೆ ಪ್ರಧಾನ ಕಚೇರಿ ಶಿವಮೊಗ್ಗ. ಈ ಸಂಘಟನೆ ರಾಜ್ಯಾಧ್ಯಕ್ಷ ಕೆ ಜನಾರ್ದನ್ ಸಾಲಿಯನ್ ಇಂದು ಶಿವಮೊಗ್ಗದ ಪತ್ರಿಕಾಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಜನತೆಗೆ ಹೊಸ ವರ್ಷದ ಶುಭಾಶಯ ಸಲ್ಲಿಸಿದರು. ಸಂಘಟನೆಯ ಲಾಂಛನವನ್ನು ಪತ್ರಕರ್ತರ ಸಮ್ಮುಖದಲ್ಲಿ ತಮ್ಮ ಸದಸ್ಯರು ಪದಾಧಿಕಾರಿಗಳೊಂದಿಗೆ ಬಿಡುಗಡೆ ಮಾಡಿ ಮುಂದಿನ ಭಾಗವಾದ ಹೋರಾಟದ ವಿಷಯವಾಗಿ ರಾಜ್ಯಾದ್ಯಂತ ಕಲಬೆರಕೆ ನಿಷೇಧಿತ ಬಣ್ಣ, ರುಚಿಕರ ರಾಸಾಯನಿಕವನ್ನು ಬೆರೆಸಿ ವಿಷಪೂರಿತ ಆಹಾರ ಪದಾರ್ಥಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿರೋರ ವಿರುದ್ಧ ಹೋರಾಟ ಮಾಡ್ತೀವಿ ಎಂದರು. ಮುಗ್ಧ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಸರಬರಾಜು ಮಾಡಿ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥ ಸಣ್ಣ ಪುಟ್ಟ ಕ್ಯಾಂಟೀನ್, ಗೂಡಂಗಡಿಗಳು, ಚಾಟ್ಸ್ ಕೇಂದ್ರಗಳು, ಹೋಟೆಲ್ಗಳಲ್ಲೂ ಸಹ ಮಾರಾಟ ಆಗ್ತಾ ಇರೋದು ಬಹಳ ಖೇದಕರ ಸಂಗತಿ. ಇದರ ವಿರುದ್ಧ ರಾಜ್ಯಾದ್ಯಂತ ಎಲ್ಲ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯತೆಯನ್ನು ಖಂಡಿಸಿ ಅವರನ್ನು ಎಚ್ಚರಿಸಲಾಗುತ್ತೆ ಅಂತ ಹೇಳಿದರು. ನಮ್ಮಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಸಾಕಷ್ಟು ಸಂಘಟನೆಗಳಿದೆ. ನಮಗೂ ಸಾಕಷ್ಟು ಸಂಘಟನೆಗಳ ವಿಚಾರಗಳನ್ನು ನೋಡಿ ಅಥವಾ ಪ್ರಸ್ತಾಪ ಮಾಡಿ ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡೆದು ಭಾರಿ ಅನುಭವವನ್ನು ಪಡೆದಿದ್ದೀರಿ. ಇದು ನಮಗೂ ಕೂಡ ಗೊತ್ತಿರುವಂಥ ವಿಚಾರ. ಈಗ ನಾವು ಇದೀಗ ತಾನೇ ನೂತನವಾಗಿ ಒಂದು ಸಂಘಟನೆಯನ್ನು ಹುಟ್ಟುಹಾಕಿದ್ದೇವೆ. ಏನೋ ಸಂಘಟನೆಯ ಉದ್ದೇಶ, ಹೆಸರೇನಾದ್ರದ್ದು, ನಾಮಕರಣ ಏನು ಮಾಡಿದ್ದೇವೆ? ಜನಮನ ಕನ್ನಡ ರಾಜ್ಯ ಸಂಘಟನೆ ಅಂತ ಮಾಡಿದ್ದೇವೆ. ಜನಮನ ಅಂತಕ್ಕಂಥ ವಿಚಾರವನ್ನು ನಾವು ಯಾಕೆ ಪ್ರಸ್ತಾಪ ಮಾಡಿದ್ದೇವೆ ಇಲ್ಲಿ ಅಂತಂದರೆ, ಎಲ್ಲ ಸಂಘಟನೆಗಳು ಹೋರಾಟಗಳನ್ನು ಮಾಡ್ತವೆ. ಎಲ್ಲೋ ಒಂದು ಕಡೆ ಅದನ್ನು ಕೊನೆಯ ಹಂತಕ್ಕೆ ತಲುಪಿಸುವಲ್ಲಿ ವಿಫಲರಾಗಿ ಒಂದು ಕಡೆ ಬಿಟ್ಬಿಡ್ತಾರೆ. ಜನರ ಮನಸ್ಸಲ್ಲಿ ಉಳಿಯೋದಿಲ್ಲ ಅವರು. ನಾವೀಗ ಅವರು ಜನರ ಮನಸ್ಸಲ್ಲಿ ಉಳಿದಿರ್ತಾರೆ, ಬೇರೆ ಥರದಲ್ಲಿ ಉಳಿದಿರ್ತಾರೆ. ಬಟ್ ನಾವು ಆ ರೀತಿಯ ಉಳಿಕೆ ನಮಗೆ ಬೇಡ ಅನ್ನೋ ಒಂದು ಭಾವನೆಯಿಂದ ನಾವು ಯಾರೂ ಕೂಡ ಯಾವುದೇ ರೀತಿಯ ಹೋರಾಟಗಳನ್ನು ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ಯಾವ ಅಂಜಿಕೆ, ಯಾವ ಅಳುಕು, ಯಾರ ದಾಕ್ಷಿಣ್ಯ, ಯಾರ ರಾಜಿ ಯಾವುದಕ್ಕೂ ಮುಲಾಜಿಲ್ಲದೆ ನಾವು ಅದನ್ನು ಕಡೆಗಣಿಸಿ ನಮ್ಮ ಕಟ್ಟಕಡೆಯ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೂ ಕೂಡ ಸಾಮಾಜಿಕ ನ್ಯಾಯವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ನಾವು ಖಂಡಿತವಾಗಿ ಹೋರಾಡ್ತೇವೆ ಅಂತಕ್ಕಂಥ ಭರವಸೆಯನ್ನು ಈ ಮೂಲಕ ತಮ್ಮೆಲ್ಲರ ಮೂಲಕ ಕೊಡ್ತಾ ಈ ಮಾತುಗಳನ್ನು ಆಡ್ತಾ ಇದ್ದೇನೆ. ನೋಡಿ, ನಮ್ಮ ರಾಜ್ಯ ಅಥವಾ ದೇಶದ ಉದ್ದಗಲಕ್ಕೂ ಕೂಡ ಅದನ್ನು ಹೇಳ್ತಾ ಇದ್ದೀನಿ. ಎಲ್ಲ ವಿಚಾರಗಳು ಕೂಡ ಎಲ್ಲರ ಮುಂದಿರುವಾಗ ನಾವು ವಿಭಿನ್ನವಾಗಿ ನಾವೇನೋ ಒಂದು ಮಾಡಬೇಕನ್ನೋ ಉದ್ದೇಶದಲ್ಲಿ ಈ ಜನಮನ ಕನ್ನಡ ರಾಜ್ಯ ಸಂಘಟನೆಯನ್ನು ನಿರ್ಮಾಣ ಮಾಡಿದ್ದೇವೆ. ಇದೀಗ ತಾನೇ ನಾವು ಪ್ರಾರಂಭದ ಹಂತದಲ್ಲಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ನಮ್ಮ ಹೋರಾಟದ ರೂಪುರೇಷೆಗಳನ್ನು ತಮ್ಮ ಮುಂದೆ ಇಡಬಯಸ್ತೇವೆ. ತಾವೆಲ್ಲರೂ ಕೂಡ ಅದಕ್ಕೆ ನಮಗೆ ಸಹಕಾರ ಕೊಡ್ತೀರಿ. ಅದೇ ರೀತಿ ತಮ್ಮ ಎಲ್ಲ ರೀತಿಯ ಅನುಭವವನ್ನು ನಮಗೆ ದಾರಿ ಎರಿತೀರಿ ಅಂತಕ್ಕಂಥ ವಿಚಾರವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇವೆ. ನಮ್ಮ ಸ್ನೇಹಿತರು, ಜಿಲ್ಲಾ ಮುಖಂಡರು ಒಂದು ಆರೋಗ್ಯದ ದೃಷ್ಟಿಕೋನದಿಂದ ಒಂದು ವಿಚಾರವನ್ನು ತಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ರಾಸಾಯನಿಕ ವಿಷಪೂರಿತ ಕಲಬೆರಕೆ ಆಹಾರಗಳನ್ನು ಸಣ್ಣ ಪುಟ್ಟ ಕ್ಯಾಂಟೀನ್, ಗೂಡಂಗಡಿ ಮತ್ತು ದೊಡ್ಡ ದೊಡ್ಡ ಹೋಟೆಲ್ಗಳು, ಚಾಟ್ಸ್ಗಳಲ್ಲೂ ಕೂಡ ಇದನ್ನು ನಿರಂತರವಾಗಿ ಮಾಡಿ ಜನರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಯಾವುದೇ ಅಧಿಕಾರಿಗಳು ಇದಕ್ಕೆ ನಿರ್ದಾಕ್ಷಿಣ್ಯವಾಗಿ ನಿರ್ದಿಷ್ಟ ಕ್ರಮವನ್ನು ತಗೊಳ್ಳಿಕ್ಕೆ ಹಿಂಜರಿತಾ ಇದ್ದಾರೆ. ಕಾರಣ ಏನಂತ ನಮಗೂ ಕೂಡ ಗೊತ್ತಿಲ್ಲ. ಇದು ನಾವು ನೇರವಾಗಿ ಅವರನ್ನೇ ಭೇಟಿ ಮಾಡಿ ಒಮ್ಮೆ ವಿಚಾರ ಮಾಡಬೇಕಂತ ಇದ್ದೇವೆ. ಅದಕ್ಕೆ ಅವರು ಪೂರಕವಾದಂಥ ನಮಗೆ ತೀರ್ಮಾನಗಳಾಗಲಿ ಅಥವಾ ಪೂರಕ ವ್ಯವಸ್ಥೆಗಳನ್ನಾಗಲಿ ತಗೊಳ್ಳೋದಕ್ಕೆ ಬದ್ಧರಲ್ಲ ಅಂತ ಕಂಡುಬಂದ ಆ ಸಂದರ್ಭದಲ್ಲಿ ನಾವು ನಂತರದ ದಿನಗಳಲ್ಲಿ ನಮ್ಮ ಒಂದು ಹೋರಾಟದ ಮೂಲಕ ಅವರನ್ನು ಸರಿದಾರಿಗೆ ತರುವಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಆ ಮೂಲಕ ನಾವು ಇದನ್ನು ತಮ್ಮ ಮುಂದೆ ಮನವರಿಕೆ ಮಾಡುವ ಸಲುವಾಗಿ ಈ ದಿನ ಇಲ್ಲಿ ಸಭೆ ಸೇರಿ ತಮ್ಮ ಮುಂದೆ ಇದನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಇದು ನಮ್ಮ ಜನಮನ ಸಂಘಟನೆಯ ಒಂದು